ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಎಷ್ಟೋ ಅಪಾರವಾಗಿ ತನ್ನ ಪ್ರೀತಿಯನ್ನ ತೋರಿಸಿ ನಮ್ಮ ಮೇಲೆ ತನ್ನ ಉದ್ದೇಶವನ್ನ ನೆರವೇರಿಸಲಿಕ್ಕೋಸ್ಕರ ನಮ್ಮನ್ನ ಬಹಳವಾಗಿ ಪ್ರೀತಿಸುತ್ತಾ ಈ ದಿನವನ್ನು ಏರ್ಪಡಿಸಿ ಕೊಟ್ಟಿರುವಾಗ ದೇವರು ಈ ದಿನ ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. 2 ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 3ನೇ ವಚನ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಯಾತ್ರಿಕರು ಮಾತ್ರವೇ. ಅದನ್ನು ನಾವು ಜ್ಞಾಪಿಸಿಕೊಳ್ಳುವಂತವರಾಗಿರ್ಬೇಕು. ಅನೇಕರು ಆಧ್ಯಾತ್ಮಿಕವಾಗಿರುವಂತವ್ರು ದೇವರ ಒಂದು ಮಕ್ಕಳೇ ತಾವು ಲೋಕದಲ್ಲಿದ್ದೇವೆ, ಈ ಲೋಕದಲ್ಲಿ ಏನನ್ನ ಸಂಪಾದಿಸಿಕೊಳ್ಳೋಣ ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಯಾಕೆಂದ್ರೆ ಈ ಲೋಕದಲ್ಲಿಯೇ ಶಾಶ್ವತವಾಗಿ ಇದ್ದು ಬಿಡ್ತೇವೇನೋ ಅನ್ನುವಂತ ನಿಟ್ಟಿನಲ್ಲಿ ಅನ್ನುವಂತ ಆಲೋಚನೆಯಲ್ಲಿ ಇರ್ತಾರೇನೋ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಈ ಲೋಕದಲ್ಲಿದ್ದರೂ ಕೂಡ ಲೋಕಸ್ಥರ ರೀತಿಯಲ್ಲಿ ಜೀವಿಸಬಾರ್ದು ಎಂಬುದಾಗಿ. ಈ ಲೋಕಸ್ಥರಾದರೂ ಅವರಿಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ಅದಕ್ಕಾಗಿಯೇ ಈ ಲೋಕ ಸಂಬಂಧವಾದ ಕಾರ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ, ಕೀರ್ತಿಯನ್ನ ಪಡೆದುಕೊಳ್ಳಲಿಕ್ಕೆ, ಅಂತಸ್ತು ಆಸ್ತಿಯನ್ನ ಪಡೆದುಕೊಳ್ಳಲಿಕ್ಕೆ, ದೋಚಿಕೊಳ್ಳಲಿಕ್ಕೋ ಎಷ್ಟೋ ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ. ಇನ್ನು ನೋವಿನ ಸಂಗತಿ ಏನು ಅಂದ್ರೆ, ಅನ್ಯರ ರೀತಿಯಾಗಿ ಆಸ್ತಿಗಳ ವಿಚಾರದಲ್ಲಿ ಅಣ್ಣ ತಮ್ಮಂದಿರೇ, ಕ್ರಿಸ್ತನ ಅರಿತಂತವ್ರೆ ಎಷ್ಟೋ ಜನ ಒಡೆದುಕೊಳ್ಳುವಂಥದ್ದು, ಪಡೆದುಕೊಳ್ಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೌದಲ್ವಾ? ಕ್ರಿಸ್ತನ ಮಕ್ಕಳೇ ಭಾನುವಾರ ಆದ್ರೆ ಸಿದ್ಧರಾಗಿ ದೇವರ ಆರಾಧನೆಗೆ ಹೋಗುವಂತವ್ರೆ. ಯಾಕೆ ಈ ರೀತಿಯಾದ ಒಂದು ಬದಲಾವಣೆ? ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾವು ಈ ಲೋಕದಲ್ಲಿ ಯಾತ್ರಿಕರು ಮಾತ್ರವೇ. ನಮ್ಮದು ಈ ಲೋಕವಲ್ಲ, ಇದು ಸ್ವಂತದಲ್ಲ. ನಮಗೊಂದು ರಾಜ್ಯವಿದೆ, ಅದೇ ಸ್ವಂತದ್ದು, ಅದೇ ನಿತ್ಯ ರಾಜ್ಯ, ಅದೇ ಪರಲೋಕ ರಾಜ್ಯ. ಅಲ್ಲಿ ನಾವು ಸಂಪಾದನೆ ಮಾಡಿಕೊಳ್ಬೇಕು. ಈ ಲೋಕದಲ್ಲಿ ನಾವು ಎಷ್ಟು ಪ್ರಯಾಸ ಪಟ್ಟು ಏನು ಸಂಪಾದಿಸಿಕೊಂಡರೂ ಕೂಡ, ಮನೆ ಮೇಲೆ ಮನೆ ಕಟ್ಟಿದರೂ ಕೂಡ ಒಂದು ದಿನ ಅವೆಲ್ಲವನ್ನ ಬಿಟ್ಟು ಹೋಗ್ಬೇಕಾದದ್ದೇ. ಎಷ್ಟೋ ಜನರು ಕುಟುಂಬವಾಗಿ ಮರಣಿಸಿದ್ದಾರೆ. ಎಷ್ಟೋ ಆಸ್ತಿ ಇದೆ ಎಂಬುದಾಗಿ ನೆನೆಸ್ತೇವೆ ಅವರಿಗೆ. ಆದರೆ ಈ ಲೋಕದಲ್ಲಿ ನಾವಿದ್ದುಕೊಂಡು ಪರಲೋಕ ರಾಜ್ಯಕ್ಕಾಗಿ ನಾವು ಏನನ್ನ ಸಂಪಾದನೆ ಮಾಡ್ತಾ ಇದ್ದೇವೆ? ದೇವರ ವಾಕ್ಯ ತಿಳಿಸ್ತಾ ಇದೆ, ನೀವು ಈ ಲೋಕದಲ್ಲಿದ್ದರೂ ಕೂಡ ಈ ಲೋಕದವರಂತೆ ಯುದ್ಧವನ್ನು ಮಾಡುವಂತವರಲ್ಲ ಎಂಬುದಾಗಿ. ಆಮೇನ್. ಹೌದು, ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೇವೆ, ಯಾರಾದರೂ ಒಂದು ಪರ್ಟಿಕ್ಯುಲರ್ ಆಗಿ ಅವರನ್ನ ಬೇಕೆಂಬುದಾಗಿಯೇ ನೆನೆಸಿ ಅವನ ಅವಮಾನ ಪಡಿಸಿದರು, ಅವರನ್ನ ಬೈದರು, ಅವರ ಮೇಲೆ ಒಂದು ಕೇಡನ್ನ ಬಯಸಿದ್ರು ಕೂಡ ದೇವರ ಮಕ್ಕಳು ನೆನೆಸ್ಬೇಕಾಗಿರೋದೊಂದೇ, ನಾನು ಅವರ ಜೊತೆಗೆ ಯುದ್ಧ ಮಾಡ್ತಿಲ್ಲ, ಅವರನ್ನ ಆ ರೀತಿ ನಡೆಸ್ತಾ ಇರುವಂತ ಅವರೊಳಗಿನ ದುರಾತ್ಮದೊಟ್ಟಿಗೆ ನಾವು ಯುದ್ಧ ಮಾಡುವವರಾಗಿದ್ದೇವೆ ಎಂಬುದಾಗಿ ಅವ್ರನ್ನ ಬದಲಾಯಿಸುವಲ್ಲಿ ನಾವು ಸಿದ್ಧರಾಗಬೇಕು ಪ್ರಿಯರೇ. ಅವರು ನಮ್ಮನ್ನ ಬೈದ್ರು ಎಂಬುದಾಗಿಯೋ, ಅವರು ನಮ್ಮನ್ನ ದೂಷಿಸಿದ್ರು ಎಂಬುದಾಗಿಯೋ, ಅವರು ನಮ್ಮನ್ನ ನಷ್ಟಪಡಿಸಿದ್ರು ಎಂಬುದಾಗಿಯೋ, ಅವರು ನಮಗೆ ಕೇಡನ್ನ ಬಯಸಿದ್ರು ಎಂಬುದಾಗಿಯೋ, ನನಗೂ ಒಂದು ಸಮಯ ಇದೆ, ನನಗೂ ಸಮಯ ಬರುತ್ತೆ, ನಾನಾಗ ನೋಡ್ಕೊಂತೀನಿ, ನನಗೆ ಆವಾಗ ಮಾತಾಡ್ತೀನಿ ಅಂತ ಅನೇಕರು ಮಾತನಾಡ್ತಾರೆ. ಅಂತ ಸ್ವಭಾವ ಉಳ್ಳವರಾಗಿ ನಾರಿದ್ದೇವಾ? ಆ ರೀತಿಯಾಗಿ ಯಾರೊಟ್ಟಿಗಾದ್ರೂ ಮಾತನಾಡಿದ್ದೇವಾ? ಒಡ ಹುಟ್ಟಿದವ್ರು ಯಾರಾದ್ರೂ ಏನಾರು ಅಂದ್ರೆ ನನಗೂ ಸಮಯ ಇದೆ ಎಂಬುದಾಗಿ ಮಾತನಾಡಿದ್ದೇವಾ? ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ನಾವು ಕಣ್ಣಿಗೆ ಕಾಣುವಂತವ್ರ ಮೇಲೆ ಅಲ್ಲ ಪ್ರಿಯರೇ ಯುದ್ಧ ಮಾಡುವಂಥದ್ದು, ಕಣ್ಣಿಗೆ ಕಾಣದಿರುವಂತವ್ರ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಆಮೇಲೆ ಕಣ್ಣಿಗೆ ಕಾಣುವಂತವ್ರ ಮೇಲೆ ಯುದ್ಧ ಮಾಡಿ ಏನ್ ಪ್ರಯೋಜನ ಬಂತು? ಪ್ರೀತಿ ಹೋಗುತ್ತೆ, ದ್ವೇಷ ಉಂಟಾಗುತ್ತೆ. ಪ್ರಿಯರೇ, ನಾನು ಯೇಸುವನ್ನ ಪ್ರೀತಿಸ್ತಾ ಇದ್ದೀನಿ ಎಂಬುದಾಗಿ ನೆನೆಸಿ ತನ್ನ ಸಹೋದರನ ದ್ವೇಷಿಸಿದ್ರೆ ನಾವು ದೇವರನ್ನ ಪ್ರೀತಿಸ್ತಾ ಇಲ್ಲ, ನಾವು ದೇವರ ಮಕ್ಕಳಲ್ಲ, ಕತ್ತಲಿಗೆ ಸಂಬಂಧಪಟ್ಟವರು ಎಂಬುದಾಗಿ ಅರ್ಥ. ಸತ್ಯವೇದವೇ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಹಾಗಿದ್ರೆ ನಮ್ಮ ಯುದ್ಧ ಯಾರ ಮೇಲೆ? ನಮ್ಮ ಪ್ರಾಚೀನ ಸ್ವಭಾವ ಹಾಗೇ ಇದೆಯಾ? ಒಬ್ಬರು ಬೈದ್ರೆ ನಾವು ತಿರುಗಿ ಬೈತಾ ಇದ್ದೇವಾ? ಒಬ್ಬರು ಒಂದು ಮಾತು ಶಪಿಸಿದ್ರೆ ನಾವು 10 ಮಾತುಗಳನ್ನ ಶಪಿಸ್ತಾ ಇದೀವೇನೋ? ನಮ್ಮನ್ನ ಕೆಲವು ಮಂದಿಗಳು ಮಾತ್ರ ನಮ್ಮನ್ನ ನಿಂದಿಸಿ ಅವಮಾನಿಸಿದ್ರೆ ಊರೆಲ್ಲ ಸೇರಿಸಿ ನಾನು ನಿಂದಿಸ್ಬೇಕು ಎಂಬುದಾಗಿ ಪ್ಲಾನ್ ಏನಾದ್ರು ಮಾಡ್ತಾ ಇದೀವ? ನಮಗೊಂದು ಸಮಯ ಬರುತ್ತೆ,
ಎಲ್ಲದಕ್ಕೂ ಕಾಲ ಇದೆ ಅಂತ ಲೋಕಸ್ಥರ ಹಾಗೆ ನಾವು ಜೀವಿಸ್ತಾ ಇದ್ದೇವಾ? ಒಂದು ಬಾರಿ ಪರೀಕ್ಷಿಸಿಕೊಳ್ಳೋಣ. ನಮ್ಮಲ್ಲಿ ಹರಿಯುತ್ತಾ ಇರುವಂಥದ್ದು ಈ ಲೋಕ ಸಂಬಂಧಪಟ್ಟಂತ ಶರೀರದ ರಕ್ತ ಅಲ್ಲ, ಕ್ರಿಸ್ತನ ರಕ್ತ. ನಾವು ಕ್ರಿಸ್ತನ ರಕ್ತದಿಂದ ತುಳಿಯಲ್ಪಟ್ಟವರು ಪ್ರಿಯರೇ. ಆತನ ಸ್ವಭಾವ ನಮ್ಮಲ್ಲಿ ಬರಬೇಕು. ದೇವರನ್ನ ಎಷ್ಟೋ ರೀತಿಯಾಗಿ ನಿಂದಿಸಿ, ಅವಮಾನಪಡಿಸಿ, ಹಿಂಸಿಸಿ, ದೂಷಿಸಿ, ಗೇಲಿ ಮಾಡಿ ಮಾತನಾಡುದು. ಆದ್ರೆ ದೇವರು ನನಗೊಂದು ಸಮಯ ಬರುತ್ತೆ, ನಾನು ನೋಡ್ಕೊಳ್ಳೋಣ ಅಂತ ಅಂದ್ರ ಇಲ್ಲ. ಅಪ್ಪ, ಇವ್ರೇನ್ ಮಾಡ್ತಿರೋದು, ಇವ್ರು ಹರಿಯರಪ್ಪ, ಇವನ್ನ ಕ್ಷಮಿಸು ಎಂಬುದಾಗಿ ಹೇಳಿದ್ರು. ಅವನು ಮಾತಿಗೆ ನಿಜವೇ ಆ ಕ್ಷಣದಲ್ಲಿ ಯಾರು ಬದಲಾಗದೇ ಇದ್ರು, ಅದಾದ ನಂತರದಲ್ಲಿ ಅನೇಕರು ಬದಲಾದ್ರು ಪ್ರಿಯರೇ. ಆಮೇಲೆ ನಮ್ಮ ಮೂಲಕ ನಮ್ಮನ್ನ ದ್ವೇಷಿಸುವಂತವ್ರೇ ಬದಲಾಗ್ಬೇಕು. ಅವರಿಗೆ ನಾಚಿಕೆ ಆಗ್ಬೇಕು, ಇವರನ್ನ ನಾನು ಬೈದಿದ್ದು, ಇವರನ್ನ ಅವಮಾನ ಪಡಿಸಿದ್ದು ಅಂತ ಅವರೇ ಬಂದು ಕ್ಷಮಾಪಣೆ ಕೇಳುವ ರೀತಿಯಲ್ಲಿ ನಮ್ಮ ಸ್ವಭಾವ ಇರಬೇಕೆ ಹೊರತು ಅವರು ದ್ವೇಷಿಸಿದ್ರು ಅಂತನೋ, ಅವರು ಕೋಪಗೊಂಡ್ರು ಅಂತನೋ ನಾವು ಅವ್ರ ಮೇಲೆ ಕೋಪಗೊಂಡು ದ್ವೇಷಿಸಬಾರ್ದು ಪ್ರಿಯರೇ. ಅದು ದೇವರ ಮಕ್ಕಳ ಸ್ವಭಾವ ಅಲ್ಲ. ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ಪ್ರತ್ಯೇಕಿಸಲ್ಪಟ್ಟವರು. ಆಮೇನ್. ಈ ಲೋಕದಲ್ಲಿ ಜೀವಿಸುವಾದಾಗ್ಯೂ ಕೂಡ ನಾವು ಪರಲೋಕ ಸಂಬಂಧಿಗಳ ಹಾಗೆ ಜೀವಿಸ್ಬೇಕು. ಅದಕ್ಕಾಗಿ ಅದನ್ನ ತೋರಿಸ್ಲಿಕ್ಕಾಗಿ ಹೇಗ್ ಸಿಸ್ಟರ್ ಜೀವಿಸ್ಲಿಕ್ಕಾಗತ್ತೆ, ಅನ್ಯಾಯ ಅಕ್ರಮ ಹೇಗ್ ಸಹಿಸ್ಕೊಳಕ್ಕಾಗತ್ತೆ ಎಂಬುದಾಗಿ ನೆನೆಸ್ತೀರಾ? ಕ್ರಿಸ್ತನು ಯಾವ ರೀತಿ ಜೀವಿಸಿದ್ರು ಹಾಗಿದ್ರೆ ಈ ಲೋಕದಲ್ಲಿ? ಪರಲೋಕ ಸಿಂಹಾಸನ ಬಿಟ್ಟು ನಮಗೆ ಮಾದರಿ ತೋರಿಸ್ಬೇಕೆಂಬುದಾಗಿ ಈ ರೀತಿ ಜೀವಿಸ್ಲಿಕ್ಕಾಗತ್ತೆ ಒಬ್ಬ ಮನುಷ್ಯನು ಎಂಬುದಾಗಿ ಮನುಷ್ಯನ ಅವತಾರದಲ್ಲಿಯೇ ಮಾನವ ಸ್ವರೂಪದಲ್ಲಿ ಆತನು ಧರೆಗಿಳಿದು ಬಂದು 33.5 ವರ್ಷಗಳ ಕಾಲ ಜೀವಿಸಿ ನಮಗೆ ಮಾದರಿನ ತೋರಿಸ್ಕೊಟ್ಟು ಹೋದ್ರು. ಆತನಲ್ಲಿ ಪಾಪವೇ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪಾಪವನ್ನೇ ಅರಿತವನಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ದ್ವೇಷಿಸಿಲ್ಲ, ಕೋಪಿಸ್ಕೊಂಡಿಲ್ಲ. ಕೋಪಿಸ್ಕೊಂಡು ಅದು ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರವೇ. ನಿಂದಿಸಿಲ್ಲ, ಅವಮಾನಪಡಿಸಿಲ್ಲ. ಎಲ್ಲವನ್ನ ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ. ಅಂತ ರೀತಿಯಲ್ಲಿ ನಾವು ಬದುಕಿ ದೇವರ ನಾಮಕ್ಕೆ ಮಹಿಮೆ ತರುವ ರೀತಿಯಲ್ಲಿ ನಾವು ಜೀವಿಸೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸಲು, ನಮ್ಮಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಬದಲಾಗೋಣ. ಒಳ್ಳೆಯ ಸಮಯ ಪ್ರಿಯರೇ. ಅಂತ ಸ್ವಭಾವಗಳ ಇದ್ರೆ ಬಿಟ್ಟು ಬಿಡೋಣ. ದೇವರ ಸ್ವರೂಪವನ್ನು ಧರಿಸಿಕೊಂಡವರಾಗಿ ದೇವರ ಸ್ವರೂಪದಲ್ಲಿ ಜೀವಿಸೋಣ. ಆಮೇಲೆ ನಿಮ್ಮ ಯಾವ ವಿಜ್ಞಾಪನೆಗಳಾಗಿರೋ ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು, ಉನ್ನತನು, ಮಹೋನ್ನತನ ಅಂತ ದೇವರ ಸ್ತೋತ್ರ. ಈ ವಾಗ್ದಾನದ ಮೂಲಕ ಒಂದು ಬದಲಾವಣೆಯನ್ನು ತರ್ತಾ ಇರುವುದಕ್ಕಾಗಿ ವಂದನೆ. ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ವಿಜಯವುಳ್ಳ ಪರಲೋಕದ ಪರಮ ತಂದೆಗೆ ಆಮೆನ್. ಪ್ರೈಸ್ ದಿ ಲಾರ್ಡ್.